ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಯಾವ ಆಧಾರದಲ್ಲಿ ತೆರಿಗೆ ಹಂಚಿಕೆ ಆಗುತ್ತೆ, ಟ್ಯಾಕ್ಸ್ ಡೆವಲ್ಯೂಷನ್ ಆಗುತ್ತೆ? ಐ ಥಿಂಕ್ ಯು ಆರ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್ ಅಬಿ. ನೀವು ಬಹಳ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀರಿ. ಎಸ್ ಸರ್, ಐ ವಾಂಟ್ ಟು ಗೋ ಹೆಡ್ ಆನ್ ದಿಸ್. ಡೆಫಿನೆಟ್ಲಿ. ಈಗ ನೋಡಿ, ನಾವು ಗಮನಿಸಬೇಕಾಗಿರೋದು ಇದಕ್ಕೆ ಕ್ರೈಟೀರಿಯಾ ಅಂತ ಕರೀತಾರೆ. ಕ್ರೈಟೀರಿಯಾ ಅಂಡ್ ವೇಟ್ಸ್ ಅಸೈನ್ಡ್ ಅಂತ ಕರೀತಾರೆ. ಯಾವುದೇ ಒಂದು ಹಣಕಾಸು ಆಯೋಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಈಗ ನಾನು ಒಂದು ರಾಜ್ಯಕ್ಕೆ ಎಷ್ಟು ಸಾವಿರ ಕೋಟಿ ಕೊಡಬೇಕು, 5% ಕೊಡಬೇಕಾ, 10% ಕೊಡಬೇಕಾ? ಈಗ ಓವರ್ ಆಲ್ 41% ನಲ್ಲಿ ಡಿವಿಷನ್ ಏನಾಗಿದೆ, ಆ 41% ನ 100% ಅಂತ ಪರಿಗಣಿಸಿದ್ರೆ ಅದ್ರಲ್ಲಿ ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಕ್ರೈಟೀರಿಯಾ. ನಾನು ಸಿಂಪ್ಲಿಫೈ ಮಾಡಿ ನಿಮ್ಗೊಂದು ಪ್ರಶ್ನೆ ಕೇಳಿ. ಪ್ಲೀಸ್ ಪ್ಲೀಸ್ ಸರ್, ನನಗೆ ನೀವು ಅರ್ಥ ಆಗೋ ರೀತಿಯಲ್ಲಿ ನನಗೆ ವಿವರಿಸಿ. ಪ್ಲೀಸ್ ಪ್ಲೀಸ್ ಸರ್. ಈಗ 100 ರೂಪಾಯಿ ಬಂತಪ್ಪ, ನಮ್ಮ ದೇಶಕ್ಕೆ 100 ರೂಪಾಯಿ ಬಂತಪ್ಪ, ಓಕೆ, ಅಥವಾ ಟ್ಯಾಕ್ಸ್ ಗೀಕ್ಸು ಅಂತ 100 ರೂಪಾಯಿ ಕಟ್ಟಿದ್ರು. ಎಸ್ ಸರ್. 41 ರೂಪಾಯಿ ಬೇರೆ ಬೇರೆ ರಾಜ್ಯಗಳಿಗೆ ಹಂಚುವ ಪ್ರಕ್ರಿಯೆಯನ್ನ ಈ ಹಣಕಾಸು ಆಯೋಗ ಮಾಡುತ್ತದೆ. ಎಸ್ ಸರ್, ಕರೆಕ್ಟ್? ಎಸ್. ಐ ಮೇ ಕರೆಕ್ಟ್? ಎಸ್. ಈಗ ಕರ್ನಾಟಕಕ್ಕೆ 41 ರೂಪಾಯಿಲಿ 2 ರೂಪಾಯಿ ಕೊಡಬೇಕು, ಬಿಹಾರಕ್ಕೆ 10 ರೂಪಾಯಿ ಕೊಡಬೇಕು, ಉತ್ತರ ಪ್ರದೇಶಕ್ಕೆ 9 ರೂಪಾಯಿ ಕೊಡಬೇಕು ಅಂತ ಹೆಂಗ್ ಡಿಸೈಡ್ ಮಾಡ್ತಾರೆ? ಪ್ಲೀಸ್ ಟೆಲ್ ಮಿ. ಅದಕ್ಕೇನೆ ಈಗ ಪಾಪ್ಯುಲೇಷನ್, ಡೆಮೋಗ್ರಾಫಿಕ್ ಚೇಂಜ್, ಇನ್ಕಮ್ ಡಿಸ್ಟೆನ್ಸ್, ಏರಿಯಾ, ಫಾರೆಸ್ಟ್ ಕವರ್, ಈ ತರ ಡಿಸೈಡ್ ಮಾಡ್ತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದ್ರೆ 140 ಕೋಟಿನಲ್ಲಿ 6 ಕೋಟಿ ಎಷ್ಟು ಪರ್ಸೆಂಟ್? ಓಕೆ. ಸೊ ಆ ಪರ್ಸೆಂಟೇಜ್ ಅನ್ನೋದನ್ನ ಅವರು, ಈಗ ಕರ್ನಾಟಕ 5% ಆಫ್ ಓವರ್ ಆಲ್ ಇಂಡಿಯಾಸ್ ಪಾಪ್ಯುಲೇಷನ್ ಇದೆ, ರೈಟ್. 5% ಆಫ್ ಓವರ್ ಆಲ್ ಫಾರೆಸ್ಟ್ ಕವರ್ ಇದೆ, ಅರಣ್ಯ ಪ್ರಮಾಣ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾರೆ. ಒಟ್ಟು 6 ಅಂಶಗಳನ್ನ ಪರಿಗಣಿಸ್ತಾರೆ ಅನ್ನೋದು. ಈಗ 15th ಫಿನಾನ್ಸ್ ಕಮಿಷನ್ ನಲ್ಲಿ ಅವರು ಪರಿಗಣಿಸಿರೋದು ಪಾಪ್ಯುಲೇಷನ್. 15% ಆಫ್ ಓವರ್ ಆಲ್ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಪಾಪ್ಯುಲೇಷನ್ಗೆ ಮಾನ್ಯತೆಯನ್ನ ಕೊಡಲಾಗುತ್ತೆ. ಅರಣ್ಯ ಪ್ರಮಾಣ ಎಷ್ಟಿದೆ ಅನ್ನೋದು ಒನ್ ಆಫ್ ದ ಫ್ಯಾಕ್ಟರ್. ಏರಿಯಾ, ಜನಸಂಖ್ಯೆ ಪ್ರಮಾಣ ಅಂದ್ರೆ ಪಾಪ್ಯುಲೇಷನ್. ಓಕೆ, ನೆಕ್ಸ್ಟ್ ಫಾರೆಸ್ಟ್ ಅಂಡ್ ಎಕಾಲಜಿ ನಾವು ಮುಂಚೆನೆ ನೋಡ್ಬಿಟ್ವಿ. ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ. ಆರ್ಥಿಕ ಶಿಸ್ತು, ಇದು ನಿಮಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದಕ್ಕೆ ಸಂಬಂಧಪಟ್ಟ. ಎಷ್ಟು ಸಾಲ ಮಾಡ್ತಿದ್ದಾರೆ, ಎಷ್ಟು ಬಜೆಟ್ ಅನ್ನು ಹೊಂದಿದ್ದಾರೆ, GDP ಎಷ್ಟು ಮಟ್ಟಿಗಿದೆ, ಈ ಎಲ್ಲವನ್ನು ಪರಿಗಣಿಸಿ ಆರ್ಥಿಕ ಶಿಸ್ತು ಅನ್ನೋದು ಒಂದು ಕ್ಯಾಟಗರಿಯನ್ನ ಅವರು ಪರಿಗಣಿಸ್ತಾರೆ. GSDP, ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು, ಒಂದು ಸ್ಟೇಟ್ ಎಷ್ಟು ಚೆನ್ನಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಗಳನ್ನ ಅಥವಾ ಬೇರೆ ಬೇರೆ ಟ್ಯಾಕ್ಸ್ ಗಳನ್ನ ಪಡ್ಕೊಳ್ತಿದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ. ಇದು ಬಹಳ ಇಂಟ್ರೆಸ್ಟಿಂಗ್. ಇದನ್ನ ಇನ್ನೊಂದು ಚೂರು ಸಿಂಪಲ್ ಆಗಿ GSDP ಅನ್ನು ವಿವರಿಸೋಣ. ಪ್ಲೀಸ್ ಪ್ಲೀಸ್. GSDP ಅಂತಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಅಭಿಷೇಕ್ ರಾಮಪ್ಪ ಅವರ ನೆಟ್ವರ್ತ್ ಎಷ್ಟು? ನನ್ನ ಪ್ರಕಾರ ಅಭಿಷೇಕ್ ರಾಮಪ್ಪ ಅವರ ನೆಟ್ವರ್ತ್ ಒಂದು 50 ಕೋಟಿ ಅಂತಂದರೆ ನೀವು ಬಹಳ ಸುಸ್ಥಿರವಾಗಿದ್ದೀರಿ, ನೀವು ಸುಸ್ಥಿತಿಯಲ್ಲಿದ್ದೀರಿ, ನೀವು ಚೆನ್ನಾಗಿದ್ದೀರಿ. ಆ ಕಾರಣಕ್ಕಾಗಿ ಸುಸ್ಥಿರವಾಗಿರುವ ನಿಮ್ಮನ್ನ ಒಂದು ರಾಜ್ಯ ಅಂತ ಪರಿಗಣಿಸ್ತೇನೆ ನಾನು. ನಿಮ್ಮನ್ನ ಒಂದು ರಾಜ್ಯ ಅಂತ ಪರಿಗಣಿಸಿದರೆ ನೀವು ಸುಸ್ಥಿತಿಯಲ್ಲಿ ಇರುವ ಕಾರಣದಿಂದ ಆರ್ಥಿಕವಾಗಿ ಅದು ಒನ್ ಆಫ್ ದಿ ಫ್ಯಾಕ್ಟರ್ಸ್ ಆಗಿ GSDP ಯ ಆಧಾರದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಹಣಕಾಸು ಆಯೋಗದಿಂದ ಹಂಚಿಕೆ ಆಗುತ್ತೆ. ಆಮೇಲೆ ಕರೆಕ್ಟ್? ಡೆಫಿನೆಟ್ಲಿ, ಅಬ್ಸಲ್ಯೂಟ್ಲಿ. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಮುಂದಕ್ಕೆ ಇಲ್ಲಿ ಟೋಟಲ್ 5 ವರ್ಟಿಕಲ್ಸ್ ಅನ್ನ ಅವ್ರು ತೋರಿಸಿದ್ರು ಸರ್. ಓಕೆ, ಇದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಈಗ ಬಿಹಾರದಲ್ಲಿ ಅಥವಾ ಉತ್ತರ ಪ್ರದೇಶ 25 ಕೋಟಿ ಜನಸಂಖ್ಯೆ ಇದೆ, ಸರಿ, ಅದಕ್ಕೆ ಹೆಚ್ಚು ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಜನಸಂಖ್ಯೆ ಅಷ್ಟಿಲ್ಲ, ಅದಕ್ಕೆ ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದು ಒನ್ ಆಫ್ ದ ಕ್ರೈಟೀರಿಯಾ. ಅದೇ 100% ಅಲ್ಲ. ಕರೆಕ್ಟ್. ಪಾಪ್ಯುಲೇಷನ್ ಗೆ 15% ವೇಟೇಜು ಈ ಫಾರ್ಮುಲಾದಲ್ಲಿ. ಏರಿಯಾ 15% ವೇಟೇಜು. ಅದೇ ರೀತಿ ಫಾರೆಸ್ಟ್ ಅಂಡ್ ಎಕಾಲಜಿ 10% ವೇಟೇಜು. ಇನ್ಕಮ್ ಡಿಸ್ಟೆನ್ಸ್ 45% ವೇಟೇಜು. ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ 2.5% ವೇಟೇಜು. ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ 12.5% ವೇಟೇಜ್. ಈ ರೀತಿ ಪ್ರತಿಯೊಂದು ಈ ವರ್ಟಿಕಲ್ ಗೆ ಒಂದೊಂದು ವೇಟೇಜ್ ಅನ್ನ ಮಾಡಿದ್ದಾರೆ ಸರ್. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಈ ಹಿಂದಿನ ಹಣಕಾಸು ಆಯೋಗಗಳಲ್ಲಿ ಸರ್ 7 ಮತ್ತು 8ನೇ ಹಣಕಾಸು ಆಯೋಗದಲ್ಲಿ ಪಾಪ್ಯುಲೇಷನ್ಗೆ ಇದ್ದ ಇಂಪಾರ್ಟೆನ್ಸ್ 22.5%. ಆದ್ರೆ ಆ ನಂತರದಲ್ಲಿ 9ನೇ ಹಣಕಾಸು ಆಯೋಗದಲ್ಲಿ 20% ಇಂಪಾರ್ಟೆನ್ಸ್ ಕೊಟ್ಟರು. 11ನೇ ಹಣಕಾಸು ಆಯೋಗದಲ್ಲಿ 2000ದಿಂದ 2005 ಬರೀ 10% ಪಾಪ್ಯುಲೇಷನ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರು. ಆದ್ರೆ ಈಗ 25% ಅಂತ ಪರಿಗಣಿಸಿದ್ದಾರೆ. ಸೊ ಆಯಾ ಹಣಕಾಸು ಆಯೋಗ ಫಾರ್ಮುಲಾನ ಡಿಸೈಡ್ ಮಾಡಬೇಕಾದ್ರೆ ಎಷ್ಟು ಪರ್ಸೆಂಟ್ ವೈಟೇಜ್ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಇದು ಬಹಳ ಬ್ಯೂಟಿಫುಲ್ ಪಾಯಿಂಟ್ ನೀವು ಒಂದು ರೈಸ್ ಮಾಡಿದ್ದು. ಒತ್ತು 28 ರಾಜ್ಯಗಳಿಗೆ ಕೇಂದ್ರ ತೆರಿಗೆಯನ್ನು ಹಂಚುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ. ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. 1971 ಸೆನ್ಸಸ್ ಅನ್ನೇ ಹಲವು ವರ್ಷಗಳವರೆಗೂ ಕೂಡ ಫಾರ್ ಆಲ್ಮೋಸ್ಟ್ 40 ಇಯರ್ಸ್ ಅಂಟಿಲ್ 2011 ಬಳಸ್ಕೊಳ್ಳಾಗ್ತಾ ಇತ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. 1971 ಮತ್ತು ಆ ಟೈಮ್ ಫ್ರೇಮ್ನಲ್ಲಿ ಈ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾದ ನಡುವಿನ ಪಾಪ್ಯುಲೇಷನ್ ಅನುಪಾತದ ಗ್ಯಾಪ್ ಇದೆಯಲ್ಲ ಅಭಿಷೇಕ್, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ, ಇತ್ತು.
ಬಟ್ ಇಟ್ ವಾಸ್ ಇನ್ ಫ್ಯೂ ಮಿಲಿಯನ್ಸ್. ಓಕೆ, ಕೆಲವು ಮಿಲಿಯನ್ಗಳಲ್ಲಿ ಮಾತ್ರ ಇತ್ತು. ತುಂಬಾ ನಿಮಗೆ ಗ್ರೇಟ್ ಅಂತ ಇರಲಿಲ್ಲ. ಒಂದು 30 ಮಿಲಿಯನ್, ಒಂದು 15 ಮಿಲಿಯನ್, ಒಂದು 25 ಮಿಲಿಯನ್ ನಮ್ಮ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾದ ನಡುವಿನ ಪಾಪ್ಯುಲೇಷನ್ನ ಗ್ಯಾಪ್ ಇತ್ತು. ಬಟ್ 2011 ನಂತರದಲ್ಲಿ ಈಗ 2017ನಲ್ಲಿ ಏನು ಈ ಹಣಕಾಸು ಆಯೋಗಗಳು ಎಲ್ಲವೂ ಕೂಡ ತೀರ್ಮಾನ ತೆಗೆದುಕೊಂಡ್ವು. 2011 ಸೆನ್ಸಸ್ನ ಬಳಸಿ ಹಣಕಾಸು ಆಯೋಗವೂ ಕೂಡ ಟ್ಯಾಕ್ಸ್ ಡೆವಲ್ಯೂಷನ್ನ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸೊ ಸಂಗ್ರಹಿತ ತೆರಿಗೆ ಮೊತ್ತದಲ್ಲಿ 41% ಮೀಸಲಿಡಲಾಗುತ್ತೆ. 42% ಆಕ್ಚುಲಿ ಅದು. ಆದರೆ ಅದರಲ್ಲಿ 1% ಏನು ಮಾಡಿದ್ರು, ಜಮ್ಮು ಕಾಶ್ಮೀರಕ್ಕೆ ಅಂತ ಮೀಸಲಿರಿಸಲಾಗಿದೆ. 28 ರಾಜ್ಯಗಳಲ್ಲಿ 41% ಇದೆಯಲ್ಲ, ಅದನ್ನ ಭಾಗಿಸಲಾಗುತ್ತೆ. ಅದರ ಜೊತೆಗೆ ಭಾಗಿಸುವ ಜೊತೆಗೆ ಅಭಿಷೇಕ್ ರಾಮಪ್ಪ ಇವಾಗ ಫಾರ್ಮುಲಾಗಳನ್ನ ಏನು ಹೇಳಿದ್ರು, ಅದು ಡೆಮೋಗ್ರಫಿಕ್ ಇಂಡೆಕ್ಸ್ ಆಗಿರ್ಬೋದು, ಪಾಪ್ಯುಲೇಷನ್ ಇಂಡೆಕ್ಸ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಭೌಗೋಳಿಕತೆ ಆಗಿರ್ಬೋದು, ಫಾರೆಸ್ಟ್ ಅಂಡ್ ಎಕಾಲಜಿ ಆಗಿರ್ಬೋದು, ಫಿಸ್ಕಲ್ ಡಿಸಿಪ್ಲಿನ್ ಮತ್ತು ಆ ರಾಜ್ಯದ ಆರ್ಥಿಕ ಸುಸ್ಥಿತಿ ಅವೆಲ್ಲದರದ ಆಧಾರದ ಮೇಲೆ ದುಡ್ಡನ್ನ ಹಂಚಿಕೆ ಮಾಡಲಾಗುತ್ತೆ. ಒಟ್ಟಾರೆ 14 ಕಂತುಗಳಲ್ಲಿ ದುಡ್ಡು ಹಂಚಿಕೆ ಆಗುತ್ತೆ. ಸೊ ನಾವು ವಿ ಆರ್ ಕ್ಲಿಯರ್ ಇನ್ ದಿಸ್ 15 ಮಿನಿಟ್ಸ್ ಏನು ಅಂತಂದ್ರೆ 3 ವಿಧಗಳಲ್ಲಿ ನಮಗೆ ದುಡ್ಡು ಬರುತ್ತೆ. ಒಂದು ಹಣಕಾಸು ಆಯೋಗ ಕೊಡುವಂತ ಟ್ಯಾಕ್ಸ್ ಡೆವಲ್ಯೂಷನ್, ಮತ್ತೊಂದು ಅನುದಾನ, ಅದು ಕೇಂದ್ರ ಸರ್ಕಾರ ಕೊಡೋದು, ಎರಡನೇದು ಕೇಂದ್ರವೇ ಕೊಡುವ ಸಾಲ. ಮುಂದಕ್ಕೆ ಹೋಗೋಣ ಅಭಿ. ಶೋರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.